ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಮನೆ ಊಟಕ್ಕೆ ಅಂತ ಹೇಳಿ ಹಪಹಪಿಸ್ತಾ ಇದ್ದಾರೆ. ಅತಿಸಾರವಾಗಿ ತೂಕ ಕಳ್ಕೊಳ್ತಾ ಇರೋದ್ರಿಂದಾಗಿ ಮನೆ ಊಟಕ್ಕಾಗಿ ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಮನೆ ಊಟ, ಹಾಸಿಗೆ, ಬಟ್ಟೆ ಕೊಡೋದಕ್ಕೆ ದರ್ಶನ್ ಸಲ್ಲಿಸಿರೋ ರಿಟ್ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಇದೇ ಜುಲೈ 18ಕ್ಕೆ ಮುಂದೂಡಿದೆ. ಸರ್ಕಾರ ಪ್ರಕರಣದ ಎಸ್ಪಿಪಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದೆ. ಹೀಗಾಗಿ ಮನೆ ಊಟಕ್ಕೆ ಅಂತೇಳಿ ದರ್ಶನ್ ಇನ್ನೂ ಕೆಲ ದಿನಗಳ ಕಾಲ ಕಾಯಲೇಬೇಕು. ಇನ್ನು ಮನೆ ಊಟಕ್ಕಾಗಿ ಕೋರ್ಟ್ಗೆ ಮನವಿ ಮಾಡ್ತಾ ಇದ್ದಂತೆ ದರ್ಶನ್ ಕುಟುಂಬಸ್ಥರು ಇವತ್ತು ಜೈಲಿಗೆ ಭೇಟಿಯನ್ನು ಕೊಟ್ಟು 1 ಕ್ರೇಟ್ ಸ್ನ್ಯಾಕ್ಸ್ ಅನ್ನು ತಂದಿದ್ರು. ಆದರೆ ಬಟ್ಟೆ, ಹಣ್ಣುಗಳನ್ನು ಮಾತ್ರ ಜೈಲಿನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ರು. ಪರಪ್ಪನ ಅಗ್ರಹಾರಕ್ಕೆ ಇವತ್ತು ದರ್ಶನ್ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ಅಕ್ಕ, ಬಾವ ಮತ್ತು ಅಕ್ಕನ ಮಗ ಭೇಟಿ ಕೊಟ್ಟಿದ್ರು. ಅದೇ ರೀತಿಯಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಇವತ್ತು ಪವಿತ್ರ ಗೌಡ ಅವರ ತಾಯಿ ಮತ್ತು ತಂಗಿ, ಮಗ ಭೇಟಿಯನ್ನು ಕೊಟ್ಟಿದ್ರು. ಈ ವೇಳೆ ತಾಯಿ ಮುಂದೆ ಪವಿತ್ರ ಗೌಡ ಕಣ್ಣೀರು ಹಾಕಿದ್ರು. ಏನಂತ ಹೇಳಿದ್ರು ಅಂದರೆ, ಈ ಸಂದರ್ಭದಲ್ಲಿ ತನ್ನಿಂದ ದರ್ಶನ್ ಅಂತರ ಕಾಯ್ದುಕೊಳ್ತಾ ಇರೋ ಬಗ್ಗೆ ನೆನಪಿಸ್ಕೊಂಡು ಗೋಳಾಡಿತು. ನಾನೇನು ತಪ್ಪು ಮಾಡಿದೆ ಅಂಥೇಳಿ ಈ ಶಿಕ್ಷೆ ನನಗೆ. ರೇಣುಕಾಸ್ವಾಮಿ ಕೆಟ್ಟದಾಗ ಮೆಸೇಜ್ ಮಾಡ್ದ, ಅದನ್ನು ಹೇಳದೆ ನನ್ನ ತಪ್ಪಾಯ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ನನ್ನಿಂದಲೇ ತಪ್ಪಾಯ್ತು ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಕೂಡ ಅದೇ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ನನ್ನ ಬಾಳಿನ ಜೊತೆ ಆಟವಾಡ್ತಾ ಇದ್ದಾರೆ ಎಲ್ಲರೂ ಅಂಥೇಳಿ ಕಣ್ಣೀರಾಕಿದ್ದಾಳೆ. ಇದೇ ವೇಳೆ ಮಗಳನ್ನ ನೆನೆದು ಕಣ್ಣೀರಿಟ್ಟು ಮನೆ ಊಟ, ಮನೆಯ ವಸ್ತುಗಳ ಬಳಕೆಗೆ ಕೋರ್ಟ್ ಅನುಮತಿ ಕೇಳುವಂತೆ ತಾಯಿಗೆ ಹೇಳಿದ್ದಾರೆ. ದರ್ಶನ್ ರೀತಿ ವಕೀಲರ ಮೂಲಕ ಜೈಲು ಅಧಿಕಾರಿಗಳಿಗೆ ಮನವಿ ಮಾಡುವಂತೆ ತಾಯಿ ಬಳಿ ಅವಲತ್ತುಕೊಂಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಪವಿತ್ರ ಗೌಡ ಗೆಳತಿ ಸಮತಾಳ ವಿಚಾರಣೆ ಪೂರ್ಣಗೊಂಡಿದೆ. ಇದೇ ತಿಂಗಳು 4ನೇ ತಾರೀಕು ಮಾಧ್ಯಮಗಳ ಕಣ್ತಪ್ಪಿಸಿ ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ಸಮತಾ ವಿಚಾರಣೆ ಮಾಡಲಾಗಿದೆ. ಸುಮಾರು 3 ಗಂಟೆಗಳ ಕಾಲ ಪವಿತ್ರ ಗೆಳತಿ ಸಮತಾಳನ್ನ ತನಿಖಾಧಿಕಾರಿ ಚಂದನ್ ಕುಮಾರ್ ವಿಚಾರಣೆಗೆ ಒಳಪಡಿಸಿ ಸುಮಾರು 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ರು. ಜೈಲಲ್ಲಿ ದರ್ಶನ್ರನ್ನ ಸಮತಾ ಭೇಟಿ ನೀಡಿ ಸುದ್ದಿಯಾಗಿದ್ಲು. ಈ ಬಗ್ಗೆ ವಿಚಾರಣೆಯನ್ನು ನಡೆಸಲಾಗಿದೆ. ಅಲ್ಲದೆ ಮತ್ತೆ ವಿಚಾರಣೆಗೆ ಕರೆದೊಯ್ಯೋದಾಗಿ ತಿಳಿಸಿದ್ದಾರೆ. ಒಂದು ಕಡೆ ಜೈಲಿನಲ್ಲಿ ದರ್ಶನ್ ಪಾಪ ಬೇಸತ್ತು ಹೋಗ್ಬಿಟ್ಟಿದೆ ಸರ್. ಬೆಳಗ್ಗೆ ಎದ್ದರೆ ಒಳ್ಳೆ ಪ್ರೋಟೀನ್ ಫುಡ್ಗಳು ಸಿಗ್ತಾ ಇತ್ತು, ಜಿಮ್ ಮಾಡ್ತಾಯಿದ್ರು. ಆದರೆ ಇವಾಗ ಪಾಪ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತೇನೋ, ಬಟ್ ಫ್ಯಾಮಿಲಿ ತಂದಿದ್ರು, ಅದನ್ನು ನಿರಾಕರಿಸ್ಬಿಟ್ರು. ಮತ್ತೊಂದು ಕಡೆ ಪವಿತ್ರ ಗೌಡ ನಾನೇನು ಅಂತ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರೆ, ನನ್ನಿಂದನೇ ತಪ್ಪಾಯಿತು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಇವರೆಲ್ಲರೂ, ನನ್ನ ತಪ್ಪೇ ಇಲ್ಲ ಅಂಥೇಳಿ ಪಾಪ ಕಣ್ಣೀರು ಹಾಕ್ಬಿಟ್ಟಿದ್ದಾರೆ. ಓಕೆ, ಈಗ ದರ್ಶನ್ ಅವರ ಬಗ್ಗೆ ಮಾತಾಡಬೇಕು ಅಂತಂದರೆ, ಅವರು ರಿಟ್ ಪಿಟಿಷನ್ನಲ್ಲಿ ಮನೆ ಊಟದ ಬಗ್ಗೆ ಕೇಳ್ಕೊಂಡಿರೋದಂತೂ ಸ್ಪಷ್ಟ ಇದೆ. ಬುಕ್ಸ್ ಬೇಕು, ಹಾಸಿಗೆ ಬೇಕು, ದಿಮ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಮನೆ ಊಟದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಮಿಕ್ಕಿದ ವಿಷಯ ನನಗೆ ಗೊತ್ತಿಲ್ಲ, ನಾನು ಮಾತಾಡಲ್ಲ ಅದ್ರ ಬಗ್ಗೆ. ಈಗ ಮನೆ ಊಟ ಅಂತಂದರೆ ಹೇಗೆ? ಈಗ ಯಾರಾದರೂ ಒಬ್ಬರು ಜೈಲಲ್ಲಿ ಇರ್ತಾರೆ ಅಂತಂದರೆ ಮನೆ ಊಟಕ್ಕೆ ಕೋರ್ಟು ಪರ್ಮಿಷನ್ ಕೊಡಬೇಕಾಗತ್ತೆ. ಓಕೆ, ಆಯಿತಾ? ಸ್ಪೆಷಲ್ ನೀಡ್ಸ್ ಇರಬೇಕಾಗತ್ತೆ. ಜಸ್ಟ್ ಲೈಕ್ ಆರೋಗ್ಯ ಸರಿಯಾಗಲ್ಲ ಅಂತನೋ, ಅಥವಾ ಹೊಟ್ಟೆಗೆ ಒಗ್ಗಲ್ಲ ಅಂತನೋ, ಅಥವಾ ಬೇರೆ ಏನೋ ಸಮಸ್ಯೆ ಇದೆ, ಇಂಥದ್ದೇ ಊಟ ಮಾಡಬೇಕು ಅಂತನೋ, ಆ ಥರದ ಒಂದು ಸ್ಪೆಷಲ್ ನೀಡ್ಸ್ ಇರಬೇಕಾಗುತ್ತೆ. ಬಲವಾದ ಕಾರಣ ಇರಬೇಕಾಗುತ್ತೆ. ಬಲವಾದಂಥ ಕಾರಣ ಇರಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಘನ ನ್ಯಾಯಾಲಯ ಅದಕ್ಕೆ ಒಪ್ಪಿಗೆಯನ್ನು ಕೊಡುತ್ತೆ. ಹಾಗನ್ ಮಾತ್ರಕ್ಕೆ ಎಲ್ಲ ತಗೊಂಡೋಗ್ಬಿಡ್ಬೋದಾ? ಡಾಮಿನೋಸ್ ಪಿಜ್ಜಾ ತೊಗೊಂಡೋಗ್ಬಿಡ್ಬೋದಾ? ಇಲ್ಲ, ಆಗಲ್ಲ. ಓಕೆ, KFC ಇದು ಫ್ಯಾಮಿಲಿ ಬಕೆಟ್ ತಗೊಂಡೋಗಿ ಕೊಟ್ಬಿಡ್ಬೋದಾ? ಹಂಗಾಗಲ್ಲ. ಇದು ಮನೇಲೇ ಮಾಡ್ಕೊಂಬಂದ್ವಿ ಅಂದ್ಬಿಟ್ಟು KFCಯಿಂದ ತಗೊಂಬಿಟ್ಟು ಅದನ್ನು ಡಬ್ಬಿಲ್ ಹಾಕ್ಬಿಟ್ಟು ಹೋಗ್ಬಿಟ್ಟು ಕೊಟ್ಬಿಡ್ಬೋದಾ? ಹಂಗಾಗಲ್ಲ. ಯೂಶ್ವಲಿ ನಾನ್ ವೆಜ್ಗೆ ಪರ್ಮಿಷನ್ ಕೊಡಲ್ಲ. ಓಕೆ, ಪರ್ಮಿಷನ್ ಕೊಟ್ಟರೂ ಕೂಡ ಜೈಲ್ ಮ್ಯಾನ್ಯುಯಲ್ನ ಪ್ರಕಾರ ಇಂತಿಷ್ಟು ದಿನ ಮತ್ತು ಇಂತಿಂಥ ಫುಡ್ಡು ಅಂತಲೇ ಸ್ಪಷ್ಟವಾಗಿ ಬರೆದಿರ್ತಾರೆ. ಅದು ಒಂದನೇ ಫ್ಯಾಕ್ಟ್ರು. ಎರಡನೇ ಫ್ಯಾಕ್ಟ್ರಿ ಏನಪ್ಪ ಅಂತಂದರೆ, ಜೈಲಿಗೆ ಊಟ ತೆಗೆದುಕೊಂಡು ಹೋಗುವ ವ್ಯಕ್ತಿಗೆ ಒಂದು ID ಕಾರ್ಡ್ ಕೊಡ್ತಾರೆ. ಓಕೆ, ಆತ ಮೊದಲೇ ಜೈಲಾಧಿಕಾರಿಗಳ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಇಂಥ ದಿನ ಇಂಥದ್ದು ನಾನು ತೊಗೊಂಡು ಬರ್ತೀನಿ ಅಂತ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಮತ್ತು ಅದಕ್ಕಿಂತ ಮುಂಚೆ ID ಕಾರ್ಡ್ ಇಸ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಆ ಮನುಷ್ಯ ಕಾರಣಾಂತರಗಳಿಂದ ಒಂದಿನ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಳ್ಳಿ. ಆ ಮನುಷ್ಯ ಆತನ ID ಕಾರ್ಡ್ನ ಮತ್ತೊಬ್ಬ ಮನುಷ್ಯನಿಗೆ ಕೊಟ್ಟು ಜೈಲಾಧಿಕಾರಿಗಳ ಪರ್ಮಿಷನ್ ಕೂಡ ತೆಗೆದುಕೊಂಡು ಇನ್ನೊಬ್ಬನನ್ನು ಕಳಿಸ್ಕೊಡ್ಬೋದಾಗತ್ತೆ. ಓಕೆ, ಸೊ ಇಟ್ ಈಸ್ ನಾಟ್ ಈಸಿ. ನೀವು ಮನೆ ಊಟ ಅಂದಿದ ತಕ್ಷಣ ಎಲ್ಲ ಸಿಕ್ಕಿದ ಪಕ್ಕಿದ್ದೆಲ್ಲ ಸಿಕ್ಬಿಡುತ್ತೆ. ಮನೆಯಿಂದ ಬಂದಿದ್ದೆಲ್ಲ ಸ್ನ್ಯಾಕ್ಸು ಸಿಕ್ಬಿಡ್ತದೆ, ನಿಮಗೆ ಲೇಸ್ ಸಿಕ್ಬಿಡ್ತದೆ, ನಿಮಗೆ ಚಿಪ್ಸು ಸಿಕ್ಬಿಡ್ತದೆ, ನಿಮಗೆ ಕುಡಿಯೋಕ್ಕೆ ಸ್ಪ್ರೈಟ್ ಸಿಕ್ಬಿಡ್ತದೆ. ಆ ಥರದ್ದೆಲ್ಲ ಏನಲ್ಲ, ಗೊತ್ತಾಯ್ತಾ? ಹಂಗೆಲ್ಲ ಏನಲ್ಲ. ಅಥವಾ ಕುಡಿಯೋಕ್ಕೆ ಥಮ್ಸಪ್ ಸಿಕ್ಬಿಡ್ತದೆ.
ಹಾಗೆಲ್ಲ ಏನಿಲ್ಲ, ಅದು ಯಾವುದೇ ಆಗಿರಲಿ, ನಾನು ಜನರಲ್ಲಾಗಿ ಮಾತಾಡ್ತಾ ಇದ್ದೀನಿ, ದರ್ಶನ್ ಅವ್ರ ವಿಷಯ ಎಲ್ಲ ಮಾತಾಡ್ತಾ ಇರೋದು. ಓಕೆ. ಆಮೇಲೆ ಅವರಿಗೆ ಅತಿಸಾರ ಆಗಿದೆ, ಅವರಿಗೆ ಭಾಳ ಸಮಸ್ಯೆ ಆಗಿದೆ. ಓಕೆ, ಅವನಿಗೆ ಸೀರಿಯಸ್ ನೋಟ್, ಅವರಿಗೆ ತುಂಬ ಸಮಸ್ಯೆ ಆಗಿದೆ ಹೆಲ್ತ್, ದರ್ಶನ್ ಅವ್ರಿಗೆ. ಅದನ್ನು ಆಡ್ಕೊಳ್ಬಾರದು ನಾವು. ಅವರಿಗೆ ಇಟ್ ಸೀಮ್ಸ್ ಟು ಬಿ ಹ್ಯಾವಿಂಗ್ ಫುಡ್ ಪಾಯ್ಸನಿಂಗ್. ಓಕೆ. ದಟ್ ಈಸ್ ಎ ವೆರಿ ಸೀರಿಯಸ್ ಕೇಸ್. ಅದು ಒಂದು ವೇಳೆ ಸಮಸ್ಯೆ ಆಗಿಬಿಟ್ಟು ಪಾಪ ಅದು ಆರೋಗ್ಯವೇ ಹದಗೆಟ್ಟು ಬಿಟ್ಟರೆ ಗ್ಯಾಸ್ಟ್ರೋಎಂಟ್ರೈಟಿಸ್ ಆಗಿಬಿಡುತ್ತೆ, ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಆಗಿಬಿಡುತ್ತೆ. ಓಕೆ. ಸೊ ದಟ್ ಬಿಕಮ್ಸ್ ಮೋರ್ ಡೇಂಜರಸ್. ಸೊ ಹಾಗಾಗಿ ಅವರಿಗೆ ಮನೆ ಊಟ ಕೊಡೋದು ಒಳ್ಳೆಯದು. ಬಟ್ ಈ ಟೈಮ್ನಲ್ಲಿ ಅವರಿಗೆ ಅತಿಸಾರ ಆಗಿರುವಾಗ, ಫುಡ್ ಪಾಯ್ಸನಿಂಗ್ ಎಲ್ಲ ಆಗಿರುವಾಗ, ನಾನು ಚಕ್ಲಿನಿ ಪಟ್ಟು ಕೋಡಬಳೆ ಚಿಪ್ಸು ತಗೊಂಬರ್ತೀನಿ ಅಂತ ತಗೊಂಬಂದಿದ್ದು ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲಪ್ಪ. ಅದೇನೋ ಲಕ್ಷ್ಮಿ ಅಂತ ಬರ್ದಿಯಾರ ಅದ್ರ ಮೇಲೆ, ಏನೋ ಗೊತ್ತಿಲ್ಲ ನನಗೆ, ಅದೇನು ಕೋಡಬಳೆನೋ ಏನೋ ಇರಬೇಕು ಅನಿಸ್ತದೆ. ಐ ಡೋಂಟ್ ನೋ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.